ಬೆಂಗಳೂರಿನಲ್ಲಿ ಭಾರಿ ಅನಾಹುತ ಒಂದು ತಪ್ಪಿದೆ. 2 ಅಂತಸ್ತಿನ ಕಟ್ಟಡ ಏಕಾಏಕಿ ಕುಸಿದಿದ್ದು ಮನೆಯಲ್ಲಿ ಇದ್ದವರೆಲ್ಲ ಪವಾಡ ಸದೃಶವಾಗಿ ಪಾರಾಗಿ ಜೀವವನ್ನ ಉಳಿಸಿಕೊಂಡಿದ್ದಾರೆ. ಯಾಕೆ ಏನಾಯ್ತು ಅನ್ನೋದರ ವಿವರ ಇಲ್ಲಿದೆ. ಬೆಂಗಳೂರಿನಲ್ಲಿ 2 ಅಂತಸ್ತಿನ ಕಟ್ಟಡ ಕುಸಿತ. ಕಟ್ಟಡದಲ್ಲಿದ್ದ ನಿವಾಸಿಗಳು ಪ್ರಾಣಾಪಾಯದಿಂದ ಪಾರು. ಹೌದು, ಬೆಂಗಳೂರಿನ ಹೊರಮಾವು ಬಳಿ 6 ಅಂತಸ್ತಿನ ಕಟ್ಟಡ ಕುಸಿದು 7 ಜನರು ಸಾವು ಪ್ರಕರಣ ಇನ್ನೂ ನೆನಪಿನಲ್ಲಿ ಇರುವಾಗಲೇ ಮತ್ತೊಂದು 2 ಅಂತಸ್ತಿನ ಕಟ್ಟಡ ಕುಸಿದಿದೆ. ಜೀವನ್ ಭೀಮಾ ನಗರದ ತಿಪ್ಪಸಂದ್ರದಲ್ಲಿ ಈ ಘಟನೆ ನಡೆದಿದೆ. ಸಂಜೆ ಸುಮಾರು 4:15 ಸುಮಾರಿಗೆ 2 ಅಂತಸ್ತಿನ ಕಟ್ಟಡ ಏಕಾಏಕಿ ಕುಸಿಯೋಕೆ ಶುರುವಾಗಿತ್ತು. ಬಿಲ್ಡಿಂಗ್ನಲ್ಲಿ 5 ಬಾಡಿಗೆ ಮನೆಗಳಿದ್ದು 10ಕ್ಕೂ ಹೆಚ್ಚು ಜನ ವಾಸವಾಗಿದ್ರು. ಯಾವಾಗ ಬಿಲ್ಡಿಂಗ್ ಕುಸಿಯೋಕೆ ಶುರುವಾಯಿತೋ ಏನಾಗ್ತಿದೆ ಅಂತ ಗೊತ್ತಾಗದೆ ಏಕಾಏಕಿ ಮನೆಯಿಂದ ಹೊರಗೆ ಓಡಿ ಬಂದಿದ್ರು. ಅಷ್ಟರಲ್ಲಿ ಬೇಸ್ಮೆಂಟ್ ಸಂಪೂರ್ಣ ಕುಸಿದು 2 ಅಂತಸ್ತಿನ ಮನೆಗಳಿಗೆ ಹಾನಿಯಾಗಿದೆ. ಬಂದ್ಬಿಡ್ತು ಅಂದ್ಬಿಟ್ಟು ಹೊಗೆ ಜಾಸ್ತಿ ಒಳಗಡೆ ಕೆಳಗಡೆ ಇದೆಲ್ಲ ಸ್ವೀಟ್ ಕಲ್ಲು ಅದ ಮೇಲೆ ಏನೇ ಮೇಲೆ ಬರ್ತದೆ ನಡಿ ಹೋಗೋಣ ಓಡೋಣ ಅಲ್ಲೇ ಹೊಗೆ ಎಲ್ಲಿ ಕಾಣಕ್ಕಾಗಲ್ಲ. ಕಾಲದಂದು ಮಂಚ ಬಂದು ಓಡಿದ್ ಕಾಲ ಏನ್ ಯಾರು ಅಲ್ಲ ಬಂದ್ಬಿಟ್ರೆ ಕೆಳಗಡೆ ಹೋಯ್ತದೆ. ಅಲ್ಲ ಮೇಲ್ಗಡೆ ಇಬ್ರು ಇದ್ರು, ಮೇಲ್ಗಡೆ ಕೆಳಗಡೆ ಒಂದು ಇಬ್ರು ಹುಡುಗರು ಇದ್ರು, ಇನ್ನೊಂದು ಹುಡುಗಿ ಒಂದು ಹುಡುಗ ಇದ್ರು, ನಾಯಿ ಇತ್ತು, ಇನ್ನ ಮನೆ 4 ಜನ ಗಾಯ ಇದೆ. ಅಲ್ಲಿ ಬಂದ್ಬಿಟ್ಟು ಒಂದು ಕೈಗೆಲ್ಲ ಓಡೋದು. ಕಟ್ಟಡ ಪಕ್ಕದಲ್ಲಿ ಅವೈಜ್ಞಾನಿಕ ಪಾಯ ತೆಗೆದಿದ್ದೇ ಕಾರಣ. ಜೆಸಿಬಿ ಮೂಲಕ ಮನೆ ತೆರವು, ನಿವಾಸಿಗಳು ಕಣ್ಣೀರು. ಮನೆಯ ಮಾಲೀಕ ತಮಿಳುನಾಡಿನ ಚೆನ್ನೈನವರಾಗಿದ್ದು 2 ಅಂತಸ್ತಿನಲ್ಲಿ 5 ಮನೆಗಳನ್ನ ಬಾಡಿಗೆಗೆ ನೀಡಿದ್ದಾರೆ. ಸುಮಾರು 30 ವರ್ಷದ ಹಳೆಯ ಮನೆ ಇದಾಗಿದ್ದು ಇತ್ತೀಚೆಗಷ್ಟೇ ಮನೆಯ ಪಕ್ಕದಲ್ಲಿ ಮತ್ತೊಂದು ಮನೆ ಕಟ್ಟಲು ಬೇರೊಬ್ಬರು ಪಾಯ ತೋಡೋಕೆ ಶುರು ಮಾಡಿದ್ರು. ಮನೆಯ ಪಕ್ಕದಲ್ಲಿ ಸುಮಾರು 20 ಅಡಿಯಷ್ಟು ಆಳಕ್ಕೆ ಪಾಯ ತೋಡಿದ್ರು. ಪರಿಣಾಮ ಪಾಯದ ಕಡೆಗೆ ಮನೆಯ ಪಿಲ್ಲರ್ಗಳು ಕುಸಿದು ಬಿಲ್ಡಿಂಗ್ ಬಿದ್ದಿದೆ. ಹೌದು, ಅಲ್ಲೇ ರೆಂಟ್ಗೆ. ಹೌದು, ಇಬ್ಬರು ಇದ್ರು. ಅದು ಏನು ಕನ್ಸ್ಟ್ರಕ್ಷನ್ ಆಯಿತು, ಹೊರಗಡೆ ಬಿದ್ದಿದ್ದು ಸ್ವಲ್ಪ ಸ್ಲಿಪ್ ಆಗಿದೆ. ಇನ್ನು ಇಡೀ ಬಿಲ್ಡಿಂಗ್ ಜಖಂ ಆಗಿದ್ದು ಮನೆಯಲ್ಲಿದ್ದ ಹಣ, ಒಡವೆ, ಇತರೆ ಗೃಹ ಬಳಕೆ ವಸ್ತುಗಳು ಎಲ್ಲವೂ ಹುದುಗಿ ಹೋಗಿವೆ. ಅವುಗಳನ್ನು ತೆಗೆದುಕೊಳ್ಳೋಕೆ ಆಗದೆ ಬಾಡಿಗೆದಾರರು ಪರದಾಡಿದ್ದಾರೆ. ಕಟ್ಟಡ ಮತ್ತಷ್ಟು ಕುಸಿಯುವ ಸಾಧ್ಯತೆ ಇರೋ ಹಿನ್ನೆಲೆ ಮನೆಯ ಸುತ್ತಮುತ್ತಲ ಕಟ್ಟಡಗಳಿಗೂ ಆತಂಕ ಎದುರಾಗಿದೆ. ಸದ್ಯ ಭಾರಿ ದುರಂತ ಅದೃಷ್ಟವಶಾತ್ ತಪ್ಪಿದೆ. ಹಳೆ ಕಟ್ಟಡಗಳು ಅವೈಜ್ಞಾನಿಕ ಪಾಯ ತೆಗೆದು ಮನೆಗಳನ್ನು ಕಟ್ಟುವುದರ ಮೇಲೆ ಸಂಬಂಧಪಟ್ಟ ಅಧಿಕಾರಿಗಳು ನಿಗಾ ವಹಿಸಬೇಕಿದೆ. ಉಮೇಶ್, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ.